ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಕರ್ನಾಟಕದ ಮೊದಲ ಅಂತರ ಜಿಲ್ಲಾ ಮೆಟ್ರೋ ಮಾರ್ಗ ನಿರ್ಮಾಣ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದ್ರೀಗ BMRCLನ ಮಹತ್ವದ ಹೆಜ್ಜೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಎಸ್, ನಮ್ಮ ಮೆಟ್ರೋ ಹಸಿರು ಮಾರ್ಗವನ್ನ ಮಾದಾವರದಿಂದ ತುಮಕೂರಿನವರೆಗೂ ವಿಸ್ತರಣೆಗೆ ವಿವರವಾದ ಯೋಜನಾ ವರದಿ ಅಂದ್ರೆ DPR ತಯಾರಿಸುವ ಟೆಂಡರ್ ಅನ್ನ ಅಂತಿಮಗೊಳಿಸಲಾಗಿದೆ. ಈ ಮೂಲಕ ಬೆಂಗಳೂರು ತುಮಕೂರು ನಡುವೆ ಮೆಟ್ರೋ ಸಂಪರ್ಕ ಕಲ್ಪಿಸುವ ಬಹುದಿನಗಳ ಕನಸು ನನಸಾಗುವ ಹಾದಿಯಲ್ಲಿದೆ. ಕಳೆದ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರು ತುಮಕೂರು ಮೆಟ್ರೋ ಮಾರ್ಗದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ಈ ಬಗ್ಗೆ ಸಮೀಕ್ಷೆ ನಡೆಸಿದ BMRCL ಸರ್ಕಾರಕ್ಕೆ ವರದಿ ನೀಡಿತ್ತು. ವರದಿಗೆ ಸರ್ಕಾರ ಒಪ್ಪಿಗೆ ನೀಡಿದ ಬೆನ್ನಲ್ಲೇ DPRಗೆ ಮುಂದಾಗಿತ್ತು. ಸದ್ಯ DPR ಟೆಂಡರ್ RV ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ಸ್ ಲಿಮಿಟೆಡ್ ಪಾಲಾಗಿದೆ. 1.26 ಕೋಟಿ ರೂಪಾಯಿಗೆ DPR ಟೆಂಡರ್ ಪಡೆದಿರುವ RV ಸಂಸ್ಥೆಯು 5 ತಿಂಗಳ ಒಳಗೆ ವರದಿಯನ್ನ ಸಂಪೂರ್ಣವಾಗಿ BMRCLಗೆ ಸಲ್ಲಿಸಬೇಕಿದೆ. ಈ ಮೆಟ್ರೋ ಮಾರ್ಗವು ಮಾದಾವರ, ನೆಲಮಂಗಲ, ಡಾಬಸ್ಪೇಟೆ ಮೂಲಕ ತುಮಕೂರುವರೆಗೂ ಒಟ್ಟು 59.60 ಕಿಲೋಮೀಟರ್ ದೂರ ನಿರ್ಮಾಣವಾಗಲಿದೆ. BMRCL ಪ್ರಕಾರ ಈ DPR ತಯಾರಿಸುವಾಗ ಮೆಟ್ರೋ ಮಾರ್ಗಕ್ಕಾಗಿ ಹಲವು ಆಯ್ಕೆಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಲಾಗುತ್ತೆ. ಜೊತೆಗೆ ಭೂತಾಂತ್ರಿಕ ಸಮೀಕ್ಷೆಗಳು, ಸ್ಥಳೀಯ ಕ್ಷೇತ್ರ ಸಮೀಕ್ಷೆಗಳು, ಪರಿಸರ ಮತ್ತು ತಾಂತ್ರಿಕ ಅಂಶಗಳ ಮೌಲ್ಯಮಾಪನವನ್ನ ಸಹ ಮಾಡಲಾಗುತ್ತೆ. ಇದರಿಂದಾಗಿ ಮೆಟ್ರೋ ಮಾರ್ಗವನ್ನ ಅತ್ಯುತ್ತಮವಾಗಿ ರೂಪಿಸಲು ಸಾಧ್ಯವಾಗುತ್ತೆ. ಇನ್ನ ಈ ಹೊಸ ಮೆಟ್ರೋ ಮಾರ್ಗದಲ್ಲಿ ಒಂದಷ್ಟು ಸಂಭಾವ್ಯ ನಿಲ್ದಾಣಗಳು ಇವೆ. ಅವುಗಳನ್ನ ನೋಡೋದಾದ್ರೆ ಮಾದಾವರ, ಮಾಕಳಿ, ದಾಸನಪುರ, ನೆಲಮಂಗಲ, ವೇವರ್ ಕಾಲೋನಿ, ನೆಲಮಂಗಲ, ವಿಶ್ವೇಶ್ವರಪುರ, ನೆಲಮಂಗಲ ಟೋಲ್ಗೇಟ್, ಬೂದಿಹಾಲ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನ್ಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಾಯನಹಳ್ಳಿ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತಸಂದ್ರ ಬೈಪಾಸ್, ಕ್ಯಾತಸಂದ್ರ, SIT ಅಂದ್ರೆ ಸಿದ್ಧಾರ್ಥ ಕಾಲೇಜು, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್, ನಾಗಣ್ಣಪಾಳ್ಯ ಮತ್ತು ಶಿರಾ ಗೇಟ್. ಸದ್ಯಕ್ಕೆ ನಮ್ಮ ಮೆಟ್ರೋದ ಹಸಿರು ಮಾರ್ಗವು ಮಾದಾವರದಿಂದ ರೇಷ್ಮೆ ಸಂಸ್ಥೆಯವರೆಗೆ ಸುಮಾರು 33.46 ಕಿಲೋಮೀಟರ್ ಇದ್ದು 31 ನಿಲ್ದಾಣಗಳಿವೆ. ತುಮಕೂರಿನವರೆಗೂ ವಿಸ್ತರಣೆಯಾದರೆ ಬೆಂಗಳೂರು ನಗರದ ಗಡಿಗಳನ್ನ ದಾಟಲಿದೆ. ಇದರಿಂದಾಗಿ ಬೆಂಗಳೂರು ತುಮಕೂರು ನಡುವಿನ ಸಂಚಾರ ಸುಗಮವಾಗಲಿದ್ದು ರಸ್ತೆ ಸಾರಿಗೆ ಮೇಲಿನ ಅವಲಂಬನೆ ಕೂಡ ಕಡಿಮೆಯಾಗುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.